ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಸಾಮಾನ್ಯ ನಟಿಯಾಗಿ ಎಂಟ್ರಿ ಕೊಟ್ಟು ನಟಿಸಿದ ಕೆಲವೇ ಸಿನಿಮಾಗಳಿಂದ ಸ್ಟಾರ್ ಹೀರೋಯಿನ್ ಇಮೇಜ್ ಪಡೆದವರಲ್ಲಿ ಕನ್ನಡತಿ ಶ್ರೀಲೀಲಾ ಕೂಡ ಒಬ್ಬರು. ಸರಿಯಾಗಿ 1 ವರ್ಷದ ಹಿಂದೆ ಇದೇ ಸಮಯದಲ್ಲಿ ಶ್ರೀಲೀಲಾ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿದ್ದವು. ಬಿಜಿ ಹೀರೋಯಿನ್ ಕೂಡ ಅವರೇ ಆಗಿದ್ದರು. ಆದರೆ ಒಂದೇ ವರ್ಷದಲ್ಲಿ ಪರಿಸ್ಥಿತಿ ಬದಲಾಗಿದೆ. ಇದೀಗ ಶ್ರೀಲೀಲಾ ಕೈಯಲ್ಲಿ ಒಂದೆರಡು ಪ್ರಾಜೆಕ್ಟ್ಗಳಿವೆ. ಪವನ್ ಕಲ್ಯಾಣ್ ಜೊತೆಗಿನ ಚಿತ್ರ ಬಿಟ್ಟರೆ ಇನ್ಯಾವುದೂ ಗಮನಾರ್ಹ ಪ್ರಾಜೆಕ್ಟ್ ಇಲ್ಲ. ಸ್ಟಾರ್ ಹೀರೋಗಳ ಜೊತೆ ನಟಿಸಿದ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲೇ ಮಕ್ಕಡೆ ಮಲಗಿದ ಕಾರಣ ಶ್ರೀಲೀಲಾರಿಗೆ ಮತ್ತೆ ಅವಕಾಶ ನೀಡಲು ನಿರ್ಮಾಪಕರು ಹಿಂದೆ ಸರಿಯುವಂತೆ ತೋರುತ್ತದೆ. ಎಲ್ಲರ ಗಮನ ಸೆಳೆದಿದ್ದಾರೆ. ಅದರಲ್ಲೂ ಅವರ ಮಾದಕ ನೃತ್ಯಕ್ಕೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಹೀಗಾಗಿ ಶ್ರೀಲೀಲಾ ಅವರ ಡ್ಯಾನ್ಸ್ ಆಧಾರದ ಮೇಲೆ ಅವರಿಗೆ 2 ಐಟಂ ಸಾಂಗ್ ಆಫರ್ಗಳು ಬಂದಿವೆಯಂತೆ. ಬಾಲಿವುಡ್ನ ದೊಡ್ಡ ಸಿನಿಮಾ ಹಾಗೂ ತಮಿಳಿನ ಪ್ರತಿಷ್ಠಿತ ಸಿನಿಮಾದಲ್ಲಿ ಐಟಂ ಸಾಂಗ್ ಮಾಡಲು ನಿರ್ಮಾಪಕರು ಆಕೆಯನ್ನು ಸಂಪರ್ಕಿಸಿದರು. ಆದರೆ ಕೆರಿಯರ್ ದೃಷ್ಟಿಯಿಂದ ಐಟಂ ಡ್ಯಾನ್ಸ್ಗೆ ಶ್ರೀಲೀಲಾ ನೋ ಎಂದಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ನೀವು ಎಷ್ಟೇ ಹಣ ಕೊಟ್ಟರೂ ನಾನು ಐಟಂ ಡ್ಯಾನ್ಸ್ ಮಾಡುವುದಿಲ್ಲ ಎಂದು ನಟಿ ಶ್ರೀಲೀಲಾ ಹೇಳಿದ್ರಂತೆ. ವಾಸ್ತವವಾಗಿ ನಟಿಯರಾದ ತಮನ್ನಾ ಹಾಗೂ ಕಾಜಲ್ ಅಗರ್ವಾಲ್ ಅವರಂತಹ ಸ್ಟಾರ್ ನಾಯಕಿಯರು ಕೂಡ ಸೈಡ್ ಹೀರೋಯಿನ್ಗಳಾಗಿ ನಟಿಸುತ್ತಿದ್ದಾರೆ. ಐಟಂ ಹಾಡುಗಳು ಬಂದಾಗ ಯಾವುದೇ ಹಿಂಜರಿಕೆ ಇಲ್ಲದೆ ಅವುಗಳನ್ನು ಮಾಡುತ್ತಿದ್ದಾರೆ. ಆದರೆ ಶ್ರೀಲೀಲಾ ಈ ವಿಚಾರದಲ್ಲಿ ವಿರುದ್ಧವಾಗಿದ್ದಾರೆ. ಸದ್ಯ ಅವರ ಕೈಯಲ್ಲಿ 2 ಚಿತ್ರಗಳಿದೆ. ನಿತಿನ್ ಜೊತೆಗಿನ ರಾಬಿನ್ ಹುಡ್ ಮತ್ತು ಪವನ್ ಕಲ್ಯಾಣ್ ಜೊತೆಗಿನ ಉಸ್ತಾದ್ ಭಗತ್ ಸಿಂಗ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ.